ನಮಸ್ಕಾರ ಎಲ್ಲರಿಗೂ. ಇವತ್ತು ಫಸ್ಟ್ ಸ್ಟೆಪ್ ಅಂದರೆ ನಮ್ಮ ಹೇರ್ ಗ್ರೋತ್ ಹಾಗೆ ಸಿಲ್ಕಿ ಶೈನಿಯಾಗಿ ಬರಲಿಕ್ಕೆ ನಾನು 30 ದಿನ ಚಾಲೆಂಜ್ ಅಂತ ಹೇಳಿದ್ದೆ. ಸೊ ಇವತ್ತು ನನ್ನ ಮೊದಲನೇ ವಿಡಿಯೋ. ಫಸ್ಟ್ ಬಂದುಬಿಟ್ಟು ಹೇರ್ ಆಯಿಲು. ನಾವು ಹೇರ್ ಆಯಿಲ್ನ ಹೇಗೆ ಯೂಸ್ ಮಾಡಬೇಕು ಹಾಗೆ ಹೇಗೆ ಅಪ್ಲೈ ಮಾಡಬೇಕು, ಅದರಿಂದ ನಮಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದು ನಾನು ಇವತ್ತು ಹೇಳ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ಹೇರ್ ಆಯಿಲ್, ಇದು ನಾನು ಮನೇಲೇ ಮಾಡ್ಕೊಂಡಿರೋದು. ಇದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಈ ಆಯಿಲ್ನ ನಾನು ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಈಗ ನಾನು ಹಚ್ಚಿದ್ದೇನೆ. ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಹಚ್ಚಿದ್ದೇನೆ. ಈ ರೀತಿ ಹಚ್ಚಿ ಸರಿ ಈ ಥರ ಮಸಾಜ್ ಮಾಡಿದ್ದೇನೆ. ಈ ಥರ 5 ನಿಮಿಷ ಇಲ್ಲ 10 ನಿಮಿಷ ಸರಿ ಹೆಡ್ ಮಸಾಜ್ ಮಾಡಬೇಕು. ಮಾಡಿದ ನಂತರ ಜಡೆನ ಹೆಣೆದ್ಬಿಟ್ಟು ಹಿಂದಕ್ಕೆ ಫೋಲ್ಡ್ ಮಾಡಿ ಕಟ್ಟಬೇಕು. ಈ ರೀತಿ ನಾನು ಕಟ್ಟಿನಲ್ಲ ಆ ರೀತಿ ಕಟ್ಟಬೇಕು. ಜಸ್ಟ್ 2 ಫೋಲ್ಡ್ ರಿಬ್ಬನ್ ಮಾಡೋದು. ತುಂಬ ಟೈಟಾಗಿ ಕಟ್ಟಬೇಕು. ಟೈಟಾಗಿ ಕಟ್ಟಿದರೆ ಕೂದಲು ಕಟ್ಟಾಗ ಚಾನ್ಸಸ್ ತುಂಬ ಇರುತ್ತೆ. ಸೊ ತುಂಬ ಟೈಟಾಗಿ ಲೂಸ್ ಏರ್ ಬಿಡಿ, ಆದರೆ ಟೈಟ್ ಏರ್ ಹಾಕಿ ಯಾವಾಗಲೇ ಆಗಲಿ ನೀವು ಜಡೆನ ಟೈಟಾಗಿ ಕಟ್ಲಿಕ್ಕೆ ಹೋಗ್ಬಿಡಿ. ರಿಬ್ಬನ್ ಹಾಕಿ ನೀವು ಡ್ರೈ ಏರ್ ಇರುವಾಗ ರಿಬ್ಬನ್ ಹಾಕಿ ಕಟ್ತಿರಲ್ಲ, ಆವಾಗ ನಿಮಗೆ ತುಂಬ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಈ ಆಯಿಲ್ನ ರಾತ್ರಿ ಮಲಗೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಹಚ್ಚಿಬಿಟ್ಟು ಹೆಡ್ ಮಸಾಜ್ ಮಾಡಿ ಮಲಗಬೇಕು. ಮಾರ್ನಿಂಗು ಹೇರ್ ಮಾಸ್ಕ್ ಅಂದರೆ ನೀವು ಮನೇಲೇ ಮಾಡ್ಕೊಳ್ಳಿ, ಅಂಗಡಿಯಿಂದ ತರಲಿಕ್ಕೆ ಹೋಗ್ಬೇಡಿ, ಯಾವುದೋ ಪ್ಯಾಕೆಟ್ ತೊಗೋಬೇಡಿ. ತುಂಬ ಅಂಗಡಿಯಲ್ಲಿ ಸಿಗುತ್ತೆ, ರೆಡಿಮೇಡ್ ಸಿಗುತ್ತೆ, ನಮ್ಗೆ ಅರ್ಜೆಂಟ್ ಆಗುತ್ತೆ ಅಂತ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಮನೆಯಲ್ಲೇ ಅಂತ ಸಿಗೋವಂಥ ಪದಾರ್ಥದಿಂದ ನಾವು ಮಾಡಿದ್ರೆ, ಇದನ್ನು ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಮತ್ತು ಹೇಗೆ ಹಚ್ಚಬೇಕು ಅಂಥೇಳಿ. ನೈಟ್ ನಾವು ಹಚ್ಚಿ ಮಾರ್ನಿಂಗು ಈ ಏರ್ ಮಾಸ್ಕಲ್ಲಿ 2 ಸ್ಪೂನ್ ತೊಗೊಂಡು ಮೊಟ್ಟೆ ಇಲ್ಲ ಮೊಸರಲ್ಲಿ ಕಾಲ್ಸಿ ಹಚ್ಚಬೇಕು. ಡ್ರೈ ಏರ್ ಇರೋರು ಏನು ಮಾಡ್ತೀರ, ನೀವು ಮೊಟ್ಟೆಯಲ್ಲಿ ತೊಗೊಳ್ಳಿ, ಮತ್ತು ನಾರ್ಮಲ್ ಆಗಿರೋರು ಮೊಸರಲ್ಲಿ ತೊಗೊಳ್ಳಿ. ಇಲ್ಲ ತೊಂದರೆ ಇಲ್ಲ, ಮೊಟ್ಟೆ ಮೊಸರು 2 ಒಟ್ಟಿಗೆ ತೊಗೊಂಡ್ರೆ ತೊಂದರೆ ಏನಿಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಏನು ಅದಕ್ಕೆ ಅಂತ ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಹೇಗೆ ಹಚ್ಚೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಹಚ್ಚೋದು ಅಂತ ನಾನೇ ತೋರಿಸ್ತೀನಿ. ಹೇಗೆ ಕಾಲು ಮಿಕ್ಸ್ ಮಾಡ್ಕೋಬೇಕು, ಈ ಪೌಡರ್ ಹೇಗೆ ಮಾಡ್ಕೋಬೇಕು ಮತ್ತು ಹೇಗೆ ಹಚ್ಚಬೇಕು ಅಂತ. ಈಗ ಬಂದುಬಿಟ್ಟು ಈ ಹೇರ್ ಆಯಿಲ್ ಇದನ್ನು ಹೇಗೆ ಮಾಡ್ಕೊಳೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಮಾಡಿಕೊಂಡು ಎಷ್ಟು ದಿನದ ನಂತರ ಹಚ್ಚಬೇಕು ಅಂತಲೂ ನಾನು ಹೇಳ್ತೇನೆ. ಯಾಕಂದರೆ ಮಾಡಿಟ್ಟು ನಾವೊಂದು 3-4 ಡೇಸ್ ಬಿಟ್ಟು ನಾವು ಯೂಸ್ ಮಾಡಬೇಕು. ಯಾಕಂದರೆ ಅದರಲ್ಲಿರೋಂಥ ಅಂಶಗಳೆಲ್ಲ ಈ ಎಣ್ಣೆಯಲ್ಲಿ ಕೂರ್ತದೆ. ಆವಾಗ ನಿಮಗೆ ಹೇರ್ ಬೆಳೀಲಿಕ್ಕೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ನಾನು ವೀಡಿಯೋ ಸೇವ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಹಾಗೆ ನೆಕ್ಸ್ಟಲ್ಲಿ ನಿಮಗೆ ಇನ್ನೂ ಒಳ್ಳೆ ಮನೆ ಮದ್ದು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮಸ್ಕಾರ.